ನೋಡಿ, ನಾವು ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದಲ್ಲ. ನಮ್ಮ ಒರಿಜಿನಾಲಿಟಿ ಪ್ರಾರ್ಥನೆ, ಒರಿಜಿನಾಲಿಟಿ ಆರಾಧನೆ, ಒರಿಜಿನಾಲಿಟಿ ಸೇವೆಯ ಭಾರ ಸಮಸ್ತವನ್ನ ಯೇಸುವಿನಿಂದ ನಾವು ಕಲಿಯಬೇಕಾಗಿದೆ. ಹಾಗಾದ್ರೆ ಯೇಸು ಸ್ವಾಮಿ ಮಾಡಿದ ಹಾಗೆ ಪ್ರಾರ್ಥನೆ ನಾವು ಮಾಡಬೇಕು. ನಿನ್ನಂತೆ ಯಾರು ಇಲ್ಲ ಯೇಸು, ನಿನ್ನಂತೆ ಯಾರು ಇಲ್ಲ. ಹೌದು ಸ್ವಾಮಿ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಯೇಸು ನಿನ್ನಂತೆ ಯಾರು. ಕಳೆದ 2 ವಾರಗಳಿಂದ ನಾನು ಪ್ರಸಂಗ ಮಾಡಿದೆ ಪ್ರಾರ್ಥನೆ ಕುರಿತಾಗಿ. ಯೇಸು ಸ್ವಾಮಿ ಯಾವ ರೀತಿಯಲ್ಲಿ ಪ್ರಾರ್ಥನೆ ಮಾಡಬೇಕಂತ ಕಲಿಸಿದ್ದನ್ನ ನಾವು ನೋಡಿದ್ದೇವೆ. ಈ ವಾರ ನಾವು ನುಳುಕಿದ್ದೇವೆ ಯೇಸು ಸ್ವಾಮಿಯ ಪ್ರಾರ್ಥನೆ. ಯೇಸು ಸ್ವಾಮಿ ಹೇಗೆ ಪ್ರಾರ್ಥನೆ ಮಾಡಿದನು ನೋಡಿ. ನಾವು ಏನೆಲ್ಲ ಕಲಿಬೇಕಾದ್ರೆ ಯಾರಿಂದ ಕಲಿಬೇಕಾಗಿದೆ? ಯೇಸು ಸ್ವಾಮಿಯಿಂದ, ಜನರಿಂದ ಅಲ್ಲ, ಯೇಸು ಸ್ವಾಮಿಯಿಂದ ನಾವು ಕಲಿಬೇಕಾಗಿದೆ. ನಮ್ಮ ಒರಿಜಿನಾಲಿಟಿ ಪ್ರಾರ್ಥನೆ, ನಮ್ಮ ಒರಿಜಿನಲ್ ಯೇಸು ಸ್ವಾಮಿ ಆಗಿದ್ದಾನೆ. ಆತನಿಂದನೇ ನಾವು ಏನೆಲ್ಲ ಕಲಿಬೇಕಾಗಿದೆ. ಒಬ್ಬ ವ್ಯಕ್ತಿ ಆರಾಧನೆ ನಡೆಸುವಂತ ವರ್ಷಿಪ್ ಲೀಡರ್ ಆರಾಧನೆ ನಡೆಸಲಿಕ್ಕೆ ಮುಂದೆ ಬರುವಾಗ ಅವರು ಹಾಡು ಆಡ್ತಾ ಇದ್ರಂತೆ. ಹಿಂಗ್ ಮಾಡ್ತಾ ಇದ್ರಂತೆ. ಈ ಸ್ಟೈಲ್ ಯಾರ್ದು? ಹೌದ್ರ, ಬೆನ್ನೆಹಿನ್ ದೇವರ ಸೇವಕರು. ಅವರೊಂದು ಶೈಲಿಯನ್ನ ಉಪಯೋಗಿಸ್ತಾ ಇದ್ರಂತೆ. ಅವರು ಹಾಡಿದ ಹಾಗೆ ಹಾಡೋದು, ಅವ್ರು ಮಾಡಿದ ಸ್ಟೈಲ್ ಹಾಗೆ ಮಾಡುವಂಥದ್ದು. ನೋಡಿ, ನಾವು ಇನ್ನೊಬ್ಬರನ್ನ ನೋಡಿ ಕಲಿಯುವಂಥದ್ದಲ್ಲ. ನಮ್ಮ ಒರಿಜಿನಾಲಿಟಿ ಪ್ರಾರ್ಥನೆ, ಒರಿಜಿನಾಲಿಟಿ ಆರಾಧನೆ, ಒರಿಜಿನಾಲಿಟಿ ಸೇವೆಯ ಭಾರ సమస్తವನ್ನ యేసువినింద ನಾವು కలియಬೇಕಾಗಿದೆ. హల్లెలూయా. యేసయ్య నుంచి మనం నేర్చుకోవాలి. ఆయన దగ్గరనే ఇంకొకరు చేస్తున్నారని అలాగే అదే స్టైలు, అదే భాష, అదే ఒక విధానం ప్రసంగం, అదే విధానంలో పాడేది, ఇవన్నీ ఇంకొకరిని చూసి కాదు, యేసయ్యను చూసి ఆయన ఎలాగ చేశాడో అలాగే మనము చేయాలి. ಸೊ ಇವತ್ತು ನಾವು ಯೇಸುವನ್ನ ನೋಡಿ ನಾವು ಪ್ರಾರ್ಥನೆಯನ್ನ ಕಲಿಲಿಕ್ಕಿದ್ದೇವೆ. ಯೇಸು ಸ್ವಾಮಿ ಪ್ರಾರ್ಥನೆ ಹೇಗಿತ್ತು? ಕದರಗೆಲ್ರಿ, ಯೇಸು ಸ್ವಾಮಿ 100% ಮನುಷ್ಯನಾಗಿದ್ದಾನೆ ಈ ಲೋಕದಲ್ಲಿ. ಹೇಳಿ, 100% ಮನುಷ್ಯನು, 100% ದೇವರು. ದೇವರ ದೃಷ್ಟಿಯಲ್ಲಿ ನೋಡುವಾಗ ದೇವರು 100%, ಮನುಷ್ಯನ ದೃಷ್ಟಿಯಲ್ಲಿ ನೋಡುವಾಗ 100% ಮನುಷ್ಯನಾಗಿದ್ದಾನೆ. ಕ್ರಿಸ್ತನು ತಾನು ಭೂಲೋಕದಲ್ಲಿದ್ದಾಗ ಮರಣಕ್ಕೆ ತಪ್ಪಿಸಿ ಕಾಪಾಡುವ ಶಕ್ತನಾಗಿರುವ ವಾತನಿಗೆ ಬಲವಾಗಿ ಕೂಗುತ್ತಾ, ಕಣ್ಣೀರನ್ನು ಸುರಿಸುತ್ತಾ, ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ದೇವರ ಮೇಲನ ಭಯಭಕ್ತಿಯ ನಿಮಿತ್ತ ಕೇಳಲ್ಪಟ್ಟನು. ನಾವು ನೋಡ್ತೀವಿ, ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಆತನ ಪ್ರಾರ್ಥನೆ ಕಣ್ಣೀರಿಂದ ಕೂಡಿದಂತ ಪ್ರಾರ್ಥನೆಯಾಗಿತ್ತಂತೆ. ಈ ಲೋಕದಲ್ಲಿರುವಾಗ ಕಣ್ಣೀರನ್ನು ಸುರಿಸಿ ಆತನು ಪ್ರಾರ್ಥನೆ ಮಾಡಿದನಂತೆ. ನೋಡಿ, ಪ್ರಾರ್ಥನೆಯಲ್ಲಿ ಕಣ್ಣೀರು ಬೇಕು, ಪ್ರಾರ್ಥನೆಯಲ್ಲಿ ಮನ ಮುರಿದವರಾಗಬೇಕು, ಪ್ರಾರ್ಥನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅದಕ್ಕೆ ದಾವಿದನು ಕೂಡ ಹೇಳ್ತಾನೆ, ನನ್ನ ಕಣ್ಣೀರನ್ನು ನಿನ್ನ ಬುದ್ದಲಿಯಲ್ಲಿ ತುಂಬಿಟ್ಟುಕೊಂಡಿದೀಯಾ. ಹಲ್ಲೆಲೂಯಾ. ದೇವರ ಸಮ್ಮುಖದಲ್ಲಿ ಬರುವಾಗ ಬರೇ ಪ್ರಾರ್ಥನೆ ಆಗಿ ಕೂಡ ಅದು ಇರಬಾರದು, ಕಣ್ಣೀರಿಂದ ಕೂಡಿದ ಪ್ರಾರ್ಥನೆ ಆಗಿರಬೇಕು. ಇವತ್ತು ಎಷ್ಟು ಜನ ಕಣ್ಣೀರಿಂದ ಪ್ರಾರ್ಥನೆ ಮಾಡ್ತೇವೆ? కన్నీటితో ఎంతమంది ప్రార్థిస్తామండి? చాలా మంది తక్కువ కదా. యేసయ్య కన్నీటితో ప్రార్థించారన్నట ఈ లోకంలో ఉన్నప్పుడు. తండ్రి, నీ చిత్తం ఎలాగున్నా అలాగే జరుగును గాక. ತಂದೆ, ನಿನ್ನ ಚಿತ್ತ ಹೇಗಿದೆ ಹಾಗೆ ನಡೆಯಲಿ. ಒಂದು ವೇಳೆ ಶಿಲುಬೆ ನಾನು ಓರಬೇಕಾ, ನಾನು ಓರುತ್ತೇನೆ. ಈ ಸಂಕಷ್ಟವನ್ನು ಸಹಿಸಬೇಕಾ, ನಾನು ಸಹಿಸುತ್ತೇನೆ. ಈ ನಿಂದೆಗಳನ್ನು ನಾನು ಸಹಿಸಿಕೊಳ್ಬೇಕಾ, ನಾನು ಸಹಿಸಿಕೊಳ್ಳುತ್ತೇನೆ ಎಂಬುದಾಗಿ ಆ ಒಂದು ನೋವಿನ ಸಂದರ್ಭದಲ್ಲಿ, ಆ ಒಂದು ಕಷ್ಟದ ಸಮಯದಲ್ಲಿ ಆತನು ಬಲವಾಗಿ ತಂದೆಯನ್ನ ಕೂಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆಯಲ್ಲಿ ಆತನನ್ನು ಕೂಗುತ್ತಾ ಇದ್ದಾನೆ. ಇವತ್ತು ಎಷ್ಟು ಜನ ನಾವು ಕೂಗಿ ಪ್ರಾರ್ಥನೆ ಮಾಡ್ತೀವ್ರಿ? ದೇವರ ಸಮ್ಮುಖದಲ್ಲಿ ಕೂಗ್ತೇವೆ. ಯೇಸು ಸ್ವಾಮಿ ದಾರಿಯಲ್ಲಿ ನಡೀತಾ ಹೋಗುವಾಗ ಒಬ್ಬ ವ್ಯಕ್ತಿ ಕೂಗಿದ, ದಾವಿದನ ಕುಮಾರನೇ, ನನ್ನನ್ನ ಕರುಣಿಸು. ಕೂಗಿದವನ ಮೊರೆಯನ್ನ ಕೇಳಿ ಯೇಸು ಅಲ್ಲೇ ನಿಂತರಂತೆ. ನಾವು ಕೂಗಬೇಕು. ನಮ್ಮ ಪ್ರಾರ್ಥನೆಯಲ್ಲಿ, ನಮ್ಮ ವಿಜ್ಞಾಪನೆಗಳಲ್ಲಿ ಕೂಗುವಾಗ ದೇವರ ಹೃದಯ ಕದಲುವಂತದಾಗಿದೆ. ಕೆಲವರೆಲ್ಲ ಹೇಳ್ತಾರೆ, ಸರ್ ನಾನು ಮನುಷ್ಯನಾಗಿಯೇ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಯಾವ್ದ್ರೊಳಗೆ ಪ್ರಾರ್ಥನೆ ಮಾಡ್ಕೊಳ್ತೀನಿ? ಮನುಷ್ಯನಾಗಿ. ದೇವರು ಮನುಷ್ಯನಾಗಿ ನಿನಗೆ ಆಶೀರ್ವಾದ ಮಾಡ್ತಾರೆ. ನೀನು ಕೂಗುವಾಗ ಕೂಗುವವನ ಮೊರೆಯನ್ನು ಕೇಳಿ ಯೇಸು ಅಲ್ಲೇ ನಿಂತನೆಂಬುದಾಗಿ ಹೇಳಿದ ವಾಕ್ಯದ ಮೇರೆಗೆ ನಾವು ಕೂಗುವಾಗ, ತಂದೆಯನ್ನ ಕೂಗುವಾಗ ಕರ್ತನು ಕರುಣಿಸಿ ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಆತನು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಕೂಗಿ ಪ್ರಾರ್ಥನೆ ಮಾಡಿದ, ಕಣ್ಣೀರನ್ನು ಸುರಿಸಿ ಪ್ರಾರ್ಥನೆ ಮಾಡಿದ. ಮತ್ತೆ ನಾವು ನೋಡ್ತೀವಿ ವಚನ ಭಾಗದಲ್ಲಿ ವಿಜ್ಞಾಪನೆಗಳನ್ನ ಸಮರ್ಪಿಸಿದ.
ನೋಡಿ, ವಿಜ್ಞಾಪನೆಯನ್ನು ಸಮರ್ಪಿಸಿದ, ಇನ್ನೊಬ್ಬರ ಕುರಿತಾಗಿ ತಂದೆಯ ಹತ್ರ ಬೇಡದ ಪ್ರಾರ್ಥನೆ, ಇನ್ನೊಬ್ಬರಿಗಾಗಿ ಪ್ರಾರ್ಥನೆ ಮಾಡಿದ. ನಮಗಾಗಿ ಇವತ್ತು ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ, ನಮ್ಮ ಮಕ್ಕಳಿಗಾಗಿ, ನಮ್ಮ ಕೆಲಸಕ್ಕಾಗಿ, ನಮ್ಮ ಕುಟುಂಬಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ಕೊಳ್ತೇವೆ. ಅದು ಇನ್ನೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತೀವ? ಮತ್ತೆ ಆತನ ಪ್ರಾರ್ಥನೆ ಹೇಗಿತ್ತಂದ್ರೆ ಭಯ ಭಕ್ತಿಯಿಂದ ಕೂಡಿದಾಗಿತ್ತು. ಭಯ ಭಕ್ತಿ ನಿಮಿತ್ತ ಕೇಳಲ್ಪಟ್ಟಿದ್ದಾನೆ. ಆತನು ಪ್ರಾರ್ಥನೆ ಮಾಡುವಾಗ ಆತನ ಪ್ರಾರ್ಥನೆಯಲ್ಲಿ ಭಯ ಭಕ್ತಿ ಎರಡೂ ಇತ್ತಂತೆ. ಇಲ್ಲಿ ಒಂದ್ಸಲ ನನ್ನ ಜೊತೆ ಭಯ ಭಕ್ತಿ. ನಿನ್ನ ಪ್ರಾರ್ಥನೆಯಲ್ಲಿ ಭಯ ಭಕ್ತಿ ಇದೆನಾ? ನಾವು ಪ್ರಾರ್ಥನೆ ಮಾಡೋ ಕೆಲವೊಂದು ಸಾರಿ ನಕಾರಾತ್ಮಕವಾಗಿ ಪ್ರಾರ್ಥನೆ ಮಾಡ್ತೇವೆ, ನಗ್ತಾ ಪ್ರೇಯರ್ ಮಾಡ್ತೇವೆ, ಇನ್ನೊಬ್ಬರನ್ನ ಹೀಯಾಳಿಸ್ತಾ ಪ್ರೇಯರ್ ಮಾಡ್ತೇವೆ, ಏನೋ ಪ್ರಾರ್ಥನೆ ಮಾಡಿದಾರಲ್ಲ ಅಂತ ಪ್ರಾರ್ಥನೆ ಮಾಡ್ತೇವೆ. ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಭಯ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದನಂತೆ. ಪ್ರಾರ್ಥನೆಯಲ್ಲಿರುವಾಗ ಭಯ ಭಕ್ತಿ. ಒಂದು ಸಾರಿ ಒಬ್ಬ ಸಹೋದರಿ ಮನೆಯಲ್ಲಿ ಪ್ರಾರ್ಥನೆ ಮಾಡುವಾಗ ಆ ಸಹೋದರಿ ತಲೆ ಮೇಲೆ ಅದು ಕಟ್ಕೊಳ್ಳುವಂತ ವೇಲ್ ಹಾಕಿದ್ರೆ ಸಾಕು, ಇಡೀ ಮನೆನೇ ಸೈಲೆಂಟ್ ಆಗ್ತಾ ಇತ್ತಂತೆ. ಅಜ್ಜಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ಯಾರು ಮಾತಾಡಬಾರ್ದು, ಅಜ್ಜಿ ಪ್ರೇಯರ್ ಮಾಡ್ತಾ ಇದ್ರಂತೆ, ಸೈಲೆಂಟ್ ಆಗಿ ಮನೆಯಲ್ಲೇ ಇರ್ತಾ ಇತ್ತಂತೆ. ಹೌದು, ಪ್ರಾರ್ಥನೆ ಅಂದ್ರೆ ಭಯ ಬೇಕು, ಭಕ್ತಿ ಬೇಕಾಗಿದೆ. ಯೇಸು ಸ್ವಾಮಿ ಈ ಲೋಕದಲ್ಲಿ ಇರುವಾಗ ಭಯ ಭಕ್ತಿಯಿಂದ ಕೂಡ ಪ್ರಾರ್ಥನೆ ಮಾಡಿದ್ದಾನೆ. ಪ್ರಾರ್ಥನೆ ಅಂದ್ರೆ ಭಯ ಬೇಕು, ಪ್ರಾರ್ಥನೆ ಅಂದ್ರೆ ಭಕ್ತಿ ಇರಬೇಕು ಅದರೊಳಗಡೆ. ಯಾವಾಗ ಭಕ್ತಿ ಇರ್ತದೋ ಆವಾಗ ಪ್ರೀತಿ ಇರ್ತದೆ, ಯಾವಾಗ ಪ್ರೀತಿ ಇರ್ತದೋ ಆವಾಗ ನಂಬಿಕೆ ಇರ್ತದೆ, ಯಾವಾಗ ನಂಬಿಕೆ ಇರ್ತದೋ ಆವಾಗ ಕಾರ್ಯಗಳನ್ನ ದೇವರಿಂದ ನಾವು ನೋಡಲಿಕ್ಕೆ ಇದ್ದೇವೆ. ಹಲ್ಲೆಲೂಯಾ. ಯೇಸು ಸ್ವಾಮಿ ಭಯ ಭಕ್ತಿಯಿಂದ ಪ್ರಾರ್ಥಿಸುವಾಗ ಪ್ರತಿ ಪ್ರಾರ್ಥನೆಗೂ ಕೂಡ ತಂದೆ ಉತ್ತರ ಕೊಟ್ರಂತೆ. ಒಂದು ವಚನದಲ್ಲಿ ಯೇಸು ಸ್ವಾಮಿ ಈ ರೀತಿಯಾಗಿ ಹೇಳ್ತಾರೆ, ನೀ ನನ್ನ ಪ್ರಾರ್ಥನೆಯನ್ನ ನಿರಾಕರಿಸಲಿಲ್ಲ, ನನ್ನ ಪ್ರತಿಯೊಂದು ಪ್ರಾರ್ಥನೆಗೆ ಏನು ಮಾಡಿದೆ, ನೀನು ಉತ್ತರವನ್ನ ಕೊಟ್ಟಿದಿ. ಆಮೆನ್. ನಮ್ಮ ಪ್ರಾರ್ಥನೆ ಕೂಡ ಭಯ ಭಕ್ತಿಯಿಂದ ಕೂಡಿದಾಗಿರ್ಬೇಕು. ಹಾಗಾದ್ರೆ ಪಾಸ್ಟರ್, ಯಾವಾಗ ನಾವು ಪ್ರಾರ್ಥನೆ ಮಾಡಬೇಕು, ಯಾವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು? ನೋಡಿ, ಯೇಸು ಸ್ವಾಮಿಯಿಂದ ನಾವು ಕಲಿಬೇಕಂತ ಮೊದಲೇ ನಾನು ಹೇಳಿದೆ. ಯೇಸು ಸ್ವಾಮಿಯಿಂದ ನಮ್ಮ ಪ್ರಾರ್ಥನೆ ವಿಧಾನವನ್ನ ನಾವು ಕಲಿಬೇಕಾಗಿದೆ. ನೋಡಿ, ಯೇಸು ಸ್ವಾಮಿ ಯಾವ ಸಮಯದಲ್ಲಿ ಪ್ರಾರ್ಥನೆ ಮಾಡಕ್ಕೆ ಆತನು ಹೋದ್ರಂದ್ರೆ, ಇನ್ನು ಮುಂಜಾನೆ ಮೊಬ್ಬಿರುವಾಗಲೇ ಅಡವಿಗೋಗಿ ಪ್ರಾರ್ಥನೆ ಮಾಡಿದ್ರಂತೆ. ಪ್ರತಿ ಮುಂಜಾನೆ ತಾನಿರುವ ಸ್ಥಳದಿಂದ ಎದ್ದು ತನ್ನನ್ನು ಪ್ರತ್ಯೇಕಿಸಿಕೊಂಡು ಪ್ರಾರ್ಥನೆಗಾಗಿ ಅಡವಿಗೆ ಹೋಗ್ತಾ ಇದ್ರು. ಸಾರ್, ಯಾಕೆ ಅಡವಿಗೆ ಹೋಗ್ತಾ ಇದ್ನು? ಅಡವಿಯಲ್ಲಿ ನಿಶಬ್ದ ಇದೆ, ಅಡವಿಯಲ್ಲಿ ಯಾವುದು ಅಡ್ಡಿಗಳು ಇಲ್ಲ. ಸೊ ಪ್ರಾರ್ಥನೆ ಮುಂಜಾನೆ ಜಾವದಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ನಮ್ಮನ್ನು ನಾವು ಪ್ರತ್ಯೇಕಿಸಿಕೊಳ್ಬೇಕಾಗಿದೆ. ನೋಡಿ, ಯೇಸು ಸ್ವಾಮಿ ಇದ್ದಲ್ಲೇ ಪ್ರೇಯರ್ ಮಾಡಲಿಲ್ಲ, ಎದ್ದು ಎಲ್ಲಿಗೆ ಹೋದ್ರಂತೆ? ಅಡವಿಗೆ. ಇವತ್ತು ಬಹಳ ಜನ ಇದ್ದಲ್ಲೇ ನಾನು ಪ್ರಾರ್ಥನೆ ಮಾಡ್ತೀನಿ ಪಾಸ್ಟ್ರೆ, ಮುಂಜಾನೆ ಎದ್ದ ತಕ್ಷಣ ಹಾಸಿಗೆ ಮೇಲೆ ಪ್ರೇಯರ್ ಮಾಡ್ತೀನಿ, ನಿಜ. ಆದ್ರೆ ಹಾಸಿಗೆ ಮೇಲೆ ಪ್ರೇಯರ್ ಮಾಡೋ ಕೆಲವೊಂದು ಶೋಧನೆಗಳು ನಮಗೆ ಬರ್ತವೆ. ಇನ್ನೂ ಸ್ವಲ್ಪ ಮಲ್ಕೋ, ಯಾಕೆ ಪ್ರೇಯರ್ ಮಾಡ್ತೀಯ, ಇನ್ನೂ ಸ್ವಲ್ಪ ನಿದ್ರೆ ಮಾಡು ಅನ್ನುವಂಥ ಶೋಧನೆಗಳು ನಮ್ಗೆ ಏನ್ ಮಾಡ್ತವೆ? ಬರ್ತವೆ. ಆದ್ರೆ ಯೇಸು ಸ್ವಾಮಿ ತಾನಿರುವ ಸ್ಥಳದಿಂದ ಎದ್ದು ಮೊಬ್ಬಿರುವಾಗಲೇ ಅಡವಿಗೆ ಹೋಗಿ ಪ್ರಾರ್ಥನೆ ಮಾಡಿದನು. ನಮ್ಮ ಪ್ರಾರ್ಥನೆಯಲ್ಲಿ ಸ್ವಲ್ಪ ಜಾಗ ಚೇಂಜ್ ಮಾಡ್ಬೇಕು. ಎಲ್ಲಿ ನಿಶಬ್ದ ಇರ್ತದೋ, ಎಲ್ಲಿ ಯಾವುದು ತೊಂದರೆ ಇರಲ್ವೋ ಆ ಸ್ಥಳದಲ್ಲಿ ಕೂತ್ಕೊಂಡು ನಾವು ಏನ್ ಮಾಡಬೇಕಾಗಿದೆ? ಪ್ರಾರ್ಥನೆ ಮಾಡಬೇಕಾಗಿದೆ. ಆಮೆನ್. ಹಾಗಾದ್ರೆ ಪಾಸ್ಟರ್, ನಾವು ಅಡವಿಗೆ ಹೋಗ್ಬೇಕಾ? ನೋಡಿ, ಅಡವಿ ಅಂದ್ರೆ ನಿಶಬ್ದ, ಯಾವುದು ತೊಂದರೆ ಇಲ್ಲದಂತ ಸ್ಥಳ. ನಿನ್ನ ಮನೆಯಲ್ಲಿ, ನೀನಿರುವಂತ ಮನೆ ಜಾಗದಲ್ಲಿ ಯಾವ ಸ್ಥಳದಲ್ಲಿ ನಿನ್ನ ಪ್ರಾರ್ಥನೆಗೆ ಅಡ್ಡಿ ಇಲ್ವೋ ಆ ಸ್ಥಳದಲ್ಲಿ ಕೂತ್ಕೊಂಡು ನೀನೇನ್ ಮಾಡ್ಬೇಕಾಗಿದೆ? ಪ್ರಾರ್ಥನೆ ಮಾಡಬೇಕಾಗಿದೆ. ಹೌದು, ಮುಂಜಾನೆ ಪ್ರಾರ್ಥನೆ ಬಹಳ ಬಲವುಳ್ಳಂತ ಪ್ರಾರ್ಥನೆ. ಅದಕ್ಕೆ ದಾವೀದನು ಹೇಳ್ತಾನೆ, ಉದಯ ಕಾಲದಲ್ಲಿಯೇ ನನ್ನ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಸಮರ್ಪಿಸಿ ಸದುತ್ತರವನ್ನ ಎದುರು ನೋಡ್ತೇನೆ. ಮುಂಜಾನೆಯೇ ನಾನು ಪ್ರಾರ್ಥನೆ ಸಮರ್ಪಿಸ್ತೇನೆ. ಕೆಲವರಿಗೆಲ್ಲ ನಾನು ಕೇಳುವಾಗ, ಪ್ರಾರ್ಥನೆ ಮಾಡ್ತಾ ಇದ್ರು ಬ್ರದರ್? ಹೌದು, ಮಾಡ್ತಾ ಇದ್ದೀನ್ರಿ. ಯಾವಾಗ ಮಾಡ್ತೀರಿ? ಅದೇ ಊಟ ಮಾಡುವಾಗ ಸ್ವಲ್ಪ ಪ್ರೇಯರ್ ಮಾಡ್ಕೊಂಡು ಮಕ್ಕೊಂಡ್ಬಿಡ್ತೀನಿ. ಯೇಸು ಸ್ವಾಮಿ ಪ್ರಾರ್ಥನೆ ಮುಂಜಾನೆನೇ ಪ್ರಾರ್ಥನೆ ಮಾಡ್ತಾ ಇದ್ದ, ಮುಂಜಾನೆ ಎದ್ದು ಪ್ರಾರ್ಥಿಸ್ತಾ ಇದ್ದ. ಗಮನಿಸಿ, ಯಾವುದಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇರಬಹುದು? ತನ್ನ ಸೇವೆಗಾಗಿ, ತನ್ನ ಕಾರ್ಯಗಳಿಗಾಗಿ, ತನ್ನ ಆತ್ಮಿಕ ಬಲಕ್ಕಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನೋಡಿ, ಆತನು 100% ದೇವರಾಗಿದ್ದಾನೆ, 100% ಮನುಷ್ಯನಾಗಿದ್ದಾನೆ. ನೋಡಿ, ಈ ಲೋಕದಲ್ಲಿ ಆತನು ಬರುವಾಗ ಆತನಿಗೆ ಬಲ ಬೇಕು. ಸೇವೆಯಲ್ಲಿ ಹೋಗ್ಬೇಕಾದ್ರೆ, ಶೋಧನೆಗಳನ್ನ ಜಯಿಸಬೇಕಾದ್ರೆ, ಎಲ್ಲ ಪರಿಸ್ಥಿತಿಗಳನ್ನ ಜಯಿಸಬೇಕಾದ್ರೆ ಆತನಿಗೆ ಬಲ ಬೇಕು. ಆ ಬಲ ತಂದೆಯಿಂದ ಪ್ರತಿದಿನ ಆತನು ಹೊಂದಿಕೊಳ್ಳುತ್ತಾ ಇದ್ದ. ತಂದೆಯಿಂದ ಪ್ರತಿದಿನ ಆತನವನು ಹೊಂದಿಕೊಂಡು ಸೇವೆಯನ್ನ ಮಾಡ್ತಾ ಇದ್ದ. ಹಲ್ಲೆಲೂಯಾ. ಆತನು ತಂದೆ ಹತ್ರ ಹೋಗಿ ಚಾರ್ಜ್ ಮಾಡ್ಕೊಳ್ತಾ ಇದ್ದ. ಪ್ರಾರ್ಥನೆ ಬಲದಿಂದ ತುಂಬಿಸಿಕೊಂಡು ತನ್ನ ತಾನು ಬಲಪಡಿಸಿಕೊಂಡು ಜನರ ಮಧ್ಯದಲ್ಲಿ ಬಂದು ಅನೇಕರನ್ನ ಗುಣಪಡಿಸ್ತಾ ಸ್ವಸ್ಥ ಮಾಡುತ್ತಾ ಹೋಗ್ತಾ ಇದ್ದ. ಅನೇಕರು ಕೂಡ
ಆತನ ಹತ್ರ ಬಂದವರು ಪ್ರತಿಯೊಬ್ಬರು ಗುಣ ಹೊಂದಿದ್ರು. ಕುಂಟರು ಬಂದರು, ಕುಷ್ಠರೋಗಿಗಳು ಬಂದರು, ಅನೇಕರು ಆತನ ಹತ್ರ ಬರುವಾಗ ಪ್ರತಿಯೊಬ್ಬರನ್ನ ಆತನು ಗುಣಪಡಿಸಿದನಂತೆ. ನೋಡಿ ಎಲ್ಲಿಂದ ಬರ್ತಾ ಇದೆ ಪವರ್, ಈ ಬಲ ಎಲ್ಲಿಂದ ಬರ್ತಾ ಇದೆ? ಇವತ್ತು ನಿನಗೆ ನನಗೆ ಒಂದು ಪ್ರಾರ್ಥನೆ ಬಲ, ನಿನಗೆ ನನಗೆ ಆತ್ಮಿಕ ಬಲ, ಆತ್ಮಿಕ ಅಭಿಷೇಕ ಅದು ಎಲ್ಲಿಂದ ಬರುವಂಥದ್ದಾಗಿದೆ? ತಂದೆಯಿಂದ. ಪ್ರಾರ್ಥನೆ ನಾವು ಕಳೆಯುವಾಗ ಎಷ್ಟು ಹೆಚ್ಚಿನ ಪ್ರಾರ್ಥನೆ ನಾವು ಕಳಿತೀವೋ ಅಷ್ಟು ಬಲ ನಮಗೆ ಇರುವಂಥದ್ದಾಗಿದೆ. ಮೋಶೆ 40 ದಿವಸ ದೇವರ ಜೊತೆ ಇಲ್ಲಿದ್ದನಂತೆ. 40 ದಿನ ದೇವರ ಸಂಗಡಿದು ಪ್ರಾರ್ಥನೆ ಮಾಡಿ ಪ್ರಾರ್ಥನೆಯಿಂದ ಕೆಳಗಿಳಿದು ಬರುವಾಗ ಆತನ ಮುಖ ನೋಡಕ್ಕಾಗ್ತಾ ಇಲ್ಲ ಜನರಿಗೆ. ಕಾರಣ ಅಷ್ಟು ಪ್ರಾರ್ಥನೆ ಬಲದಿಂದ ತುಂಬಿದ್ದಾನೆ, ಅಷ್ಟು ಅಭಿಷೇಕದಿಂದ ತುಂಬಿದ್ದಾನೆ. ಹಲ್ಲೆಲೂಯಾ. ಯೇಸು ಮುಂಜಾನೆ ಮುಬ್ಬಿರುವಾಗಲೇ ಹೋಗಿ ಪ್ರಾರ್ಥಿಸ್ತಾ ಇದ್ದ. ಪ್ರಾರ್ಥನೆ ಬಲದೊಂದಿಗೆ ಮುಂದೆ ಸೇವೆಯನ್ನ ಮಾಡ್ತಾ ಇದ್ದ. ಇವತ್ತು ನೀನು ನಾವು ಮಾಡುವಂಥ ಕೆಲಸ, ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಸೇವೆ ಮಾಡಿದ ಸೇವೆ ಆತನ ಕೆಲಸ, ದೇವ ರಾಜ್ಯವನ್ನು ಸ್ಥಾಪಿಸುವುದು ಆತನ ಕೆಲಸ. ಇವತ್ತು ಅನೇಕ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇರಬಹುದು, ಬಿಸ್ನೆಸ್ ಅಲ್ಲಿ ಇರ್ಬೋದು, ನಾನಾ ವಿಧವಾದ ಕಾರ್ಯಗಳಲ್ಲಿ ನಾವು ಇರ್ಬೋದು. ನಮ್ಮೆಲ್ಲ ಕೆಲಸ ಕಾರ್ಯಗಳ ಮೇಲೆ ದೇವರ ಹಸ್ತ ಇರಬೇಕು, ದೇವರ ಚಲನೆ ಇರಬೇಕಾದ್ರೆ ನಿನ್ನ ಮುಂಜಾನೆ ಪ್ರಾರ್ಥನೆ ಬಹಳ ಪ್ರಾಮುಖ್ಯ. ಎರಡನೇದಾಗಿ ನಾವು ನೋಡ್ತೇವೆ ಲೂಕ 6:12 ವಚನದಲ್ಲಿ, ಆತನು ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲೇ ಕಳೆದನು. ಆಲ್ ನೈಟ್ ಪ್ರೇಯರ್ ಮಾಡಿದ ಯೇಸು ಸ್ವಾಮಿ. ಇವತ್ತು ಪ್ರಾರ್ಥನೆ ಎಷ್ಟು ಮಾಡಿ ನಾವು ಬಿಡ್ತೇವೆ. ಆಲ್ ನೈಟ್ ಪ್ರಾರ್ಥನೆ ಬಹಳ ಮುಖ್ಯ. ಏನ್ ಸಿಗ್ತದೆ ಆಲ್ ನೈಟ್ ಪ್ರಾರ್ಥನೆಯಲ್ಲಿ? ಆತ್ಮೀಕ ಬಲ. ಪಕ್ಕದವರಿಗೆ ಹೇಳ್ರಿ, ಆತ್ಮೀಕ ಬಲ. ತಂದೆಯೊಟ್ಟಿಗೆ ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಸತತವಾಗಿ ಆ ಕನೆಕ್ಷನ್ ಆತನಿಗಿತ್ತು, ಆ ಒಂದು ಸಂಪರ್ಕ ಆತನಿಗಿರುವುದರಿಂದ ಆತನು ಬಲದಿಂದ ಸೇವೆ ಮಾಡಿ ಪಾಪವನ್ನು ಜಯಿಸಿ ಶೋಧನೆಗಳನ್ನು ಜಯಿಸಿ ಈ ಲೋಕದಿಂದ ತಿರುಗಿ ತಂದೆಯ ಬಲಪಾಶದಲ್ಲಿ ಆತನು ಹೋಗಿದ್ದಾನೆ. ಆಮೆನ್. ಇವತ್ತು ನಾವು ಶೋಧನೆಗಳನ್ನು ಜಯಿಸಬೇಕಾ, ಪರಿಸ್ಥಿತಿಗಳನ್ನು ಜಯಿಸಬೇಕಾ, ಎಲ್ಲ ಸ್ಥಿತಿಗಳಿಂದ ದಾಟಿ ನಾವು ಬರಬೇಕಾದ್ರೆ ನಮಗೆ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದು ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಇಡೀ ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿಯೇ ಆತನು ಕಳೆದನು. ಕೆಲವೊಂದ್ಸರಿ ಹೇಳ್ತೀವಿ ನಾವು, ಸರ್ ನನಗೆ ಟೈಮ್ ಇಲ್ಲ, ನಾನು ತುಂಬಾ ಬಿಜಿ ಆಗಿದ್ದೇನೆ, ತುಂಬಾ ಬಿಜಿ ನಾನು. ಒಂದು ಸಾರಿ ಒಬ್ಬ ವ್ಯಕ್ತಿ ನನ್ನ ಸೇವೆ ಮಾಡುವಂತ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾ ಇದ್ರು, ಸರ್ ನನಗೆ ಟೈಮೇ ಸಿಗಲ್ಲ, ನನ್ನ ಕೆಲಸ ಹಂಗಿದೆ, ಏನ್ ಮಾಡ್ತೀರಿ? ನಾನು ಹೇಳಿದೆ, ಏನ್ ಮಾಡ್ತೀರಿ ಕೆಲಸ? ಇಂಥ ಕೆಲಸವನ್ನ ನಾನು ಮಾಡ್ತೇನೆ. ಎಷ್ಟು ಗಂಟೆಗೆ ನೀವು ಕೆಲಸಕ್ಕೆ ಹೋಗ್ತೀರಿ? ಮುಂಜಾನೆ 8 ಗಂಟೆಗೆ ನಾನು ಕೆಲಸಕ್ಕೆ ಹೋಗ್ತೀನಿ. ಎಷ್ಟು ಗಂಟೆಗೆ ಮನೆಗೆ ಬರ್ತೀರಿ? 8 ಗಂಟೆಗೆ ಮನೆಗೆ ಬರ್ತೀನಿ. 8 ಗಂಟೆಗೆ ಕೆಲಸಕ್ಕೆ ಹೋಗ್ತೀನಿ, ತಿರುಗಿ ರಾತ್ರಿ 8 ಗಂಟೆಗೆ ಮನೆಗೆ ಬರ್ತೀನಿ. ನಾನು ಹೇಳಿದೆ, 8 ಗಂಟೆಗೆ ಮನೆಗೆ ಬಂದ ಮೇಲೆ ಏನ್ ಮಾಡ್ತೀರಿ? ಕೈಕಾಲು ಮುಖ ತಕ್ಕೊಳ್ತೀನಿ, ಊಟ ಮಾಡ್ತೇನೆ. ಊಟ ಮಾಡಿದ್ಮೇಲೆ ಏನ್ ಮಾಡ್ತೀನಿ ಅಂತ ಕೇಳಿದೆ ನಾನು. ಊಟ ಮಾಡಿದ್ಮೇಲೆ ಅಲ್ಲಿವರೆಗೂ 9 ಗಂಟೆ ಆಗ್ತದೆ. 9ರಿಂದ 10 ತನಕ ಟಿವಿ ನೋಡ್ತೀನಿ. 9 ಗಂಟೆಯಿಂದ 10 ಗಂಟೆ ತನಕ ಟಿವಿ ನೋಡ್ತೀನಿ. 10-10:30 ಆಯ್ತು, ನಿದ್ದೆ ಬರುತ್ತೆ, ಮತ್ತೆ ನಾನು ಮಕ್ಕೊಂತೀನಿ. ಈಗ ಹೇಳ್ರಿ, ನಿಮ್ಗೆ ಟೈಮ್ ಇದೆನಾ ಇಲ್ವಾ? ಆ ವ್ಯಕ್ತಿ ಪ್ರಾರ್ಥನೆ ಮಾಡಕ್ಕೆ ಟೈಮ್ ಇದೆನಾ ಇಲ್ವಾ? ಹೇಳ್ರಿ, ಇದೇನಾ ಇಲ್ವಾ? ಯಾವ ಟೈಮ್ ಇತ್ತು ಆತನಿಗೆ ಪ್ರಾರ್ಥನೆ ಮಾಡೋದು? ಮನೆಗೆ ಬಂದ ಮೇಲೆ ಕೈ ಕಾಳನ್ನ ತಕ್ಕೊಂಡು ಒಂದೇಳು ತುಂಬಾ ಹಸಿದಿದ್ರೆ ಊಟ ಮಾಡಿ ಪ್ರಾರ್ಥನೆಯಲ್ಲಿ ಕುಂತು ಪ್ರೇಯರ್ ಮಾಡುವಂತ ಸಮಯ ಆತನಿಗಿದೆ. ಸೊ ನಿಮಗೂ ಟೈಮ್ ಇದೆನಾ? ಕೆಲವರು ಹೇಳ್ತಾನೆ, ಬಹಳ ಬಿಜಿ ಸರ್, ಬಹಳ ಅಂದ್ರೆ ಬಹಳ ಬಿಜಿ, ನಂಗೆ ಟೈಮೇ ಇರಲ್ಲ. ನಮ್ಗೆ ಟೈಮ್ ಇದೆ. 12 ತಾಸು ಕಂಟಿನ್ಯೂ ಆಗಿ ನಮ್ಗೆ ಕೆಲಸ ಇರಲ್ಲ ರೀ, ನಮಗೆ ಬಿಡುವು ಇರ್ತದೆ, ಹೌದಾ ಇಲ್ವಾ? ಆ ಬಿಡುವಿನ ಮಧ್ಯದಲ್ಲಿ ನಾವು ಕೆಲಸದಲ್ಲಿ ಮಧ್ಯದಲ್ಲಿ ಪ್ರಾರ್ಥನೆಯನ್ನ ಮಾಡಬೇಕಾಗಿದೆ. ಯಾರಿಗೋಸ್ಕರ? ನಿನಗೋಸ್ಕರ, ನಿನ್ನ ಬಲಕ್ಕೋಸ್ಕರ. ದೇವರ ಬಲ, ದೇವರ ಹಸ್ತ ಇನ್ನೂ ಹೆಚ್ಚಿನ ನಿನ್ನ ಮೇಲೆ ಇರುವುದಕ್ಕೋಸ್ಕರ, ದೇವರ ಅಭಿಷೇಕದಲ್ಲಿ ನಡೆಯುವುದಕ್ಕೋಸ್ಕರ ಯೇಸು ಸ್ವಾಮಿ ಆಲ್ ನೈಟ್ ಪ್ರಾರ್ಥನೆ, ರಾತ್ರಿ ಎಲ್ಲ ಪ್ರಾರ್ಥನೆಯಲ್ಲಿ ಕಳೆದನೆಂಬುದಾಗಿ. ನೋಡಿ ಆತನು ಎಷ್ಟು ಬೀಜಿ ಇದ್ದಾನೆ ನೋಡಿ. ಮತ್ತಾಯ 14:23 ಆತನು ಜನರ ಗುಂಪನ್ನು ಕಳಿಸಿ ಬಿಟ್ಟು ಮೇಲೆ ಪ್ರಾರ್ಥನೆ ಮಾಡುವುದಕ್ಕೆ ಏಕಾಂತವಾಗಿ ಬೆಟ್ಟವನ್ನು ಹತ್ತಿದನು. ನೋಡಿ, ಯೇಸು ಸ್ವಾಮಿ ಲೋಕದಲ್ಲಿರುವಾಗ ಬಹಳ ಜನ ಆತನ ಹಿಂಬಾಲಿಸ್ತಾ ಇದ್ರು. ಬೈಬಲ್ ಹೇಳ್ತದೆ, ಆತನು ಎಲ್ಲಿದ್ದಾರಂತ ಹೇಳಿ ಜನರು ಹುಡ್ಕೊಂಡು ಹೋಗ್ತಾ ಇದ್ರಂತೆ. ಬರೀ ಆತನ ಎಲ್ಲಿದ್ದಾರಂತ ಸುದ್ದಿ ಗೊತ್ತಾದ್ರೆ ಸಾಕು, ಜನರೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ರಂತೆ. ಯಾಕೆ? ಅಲ್ಲಿ ಹೋದ್ರೆ ನನ್ನ ಸಮಸ್ಯೆ ತೀರ್ತದೆ, ಅಲ್ಲಿ ಹೋದ್ರೆ ನಾನು ಗುಣ ಆಗ್ತೀನಿ, ಅಲ್ಲಿ ಹೋದ್ರೆ ನನ್ನ ಸಮಸ್ಯೆ ಹೋಗುತ್ತೆ, ಅಲ್ಲಿ ಹೋದ್ರೆ ನನಗೆ ಬಿಡುಗಡೆ ಆಗುತ್ತೆ ಅಂತೇಳಿ ಯೇಸು ಸ್ವಾಮಿ ಎಲ್ಲಿರ್ತಾರೋ ಅಲ್ಲೆಲ್ಲ ಹುಡ್ಕೊಂಡು ಹೋಗ್ತಾ ಇದ್ರಂತೆ. ಆದ್ರೆ ಯಾರೆಲ್ಲ ಯೇಸು ಸ್ವಾಮಿನ ನಂಬಿ ಬಂದಿದ್ದಾರೋ ಅವರು ಒಬ್ಬರಿಗೂ ಕೂಡ ನಿರಾಸೆ ಆತನು ಮಾಡಲಿಲ್ಲ. ಹಾಲೆಲೂಯಾ.
ನೋಡಿ, ಅವರು ಯಾವುದೇ ಉದ್ದೇಶದಿಂದ ಆತನ ಬಳಿಗೆ ಬಂದಿರಬಹುದು, ಎಲ್ಲರಿಗೆ ದೇವರು ಉತ್ತರ ಕೊಟ್ಟು ಬಿಡುಗಡೆ ಮಾಡಿ ಕಳಿಸಿಬಿಟ್ಟನು. ಆದ್ರೆ ಆ ಜನರ ಮಧ್ಯದಲ್ಲಿಯೇ ಎಲ್ಲರನ್ನ ಕಳಿಸಿ ಬಿಟ್ಟ ಮೇಲೆ ತಿರುಗಿ ಆತನ ಎಲ್ಲಿಗೆ ಹೋದ್ರಂತೆ? ಪ್ರಾರ್ಥನೆ ಮಾಡಕ್ಕೆ ಬೆಟ್ಟಕ್ಕೆ ಹೋಗ್ತಾ ಇದ್ದಾನೆ. ನೋಡಿ, 5 ರೊಟ್ಟಿ 2 ಮೀನು 5,000 ಜನರಿಗೆ ಹಂಚಿದನು. ಅವರೆಲ್ಲರೂ ಊಟ ಮಾಡಿಸಿದ ಮೇಲೆ, ಅಬ್ಬಾ ನಾನು ತುಂಬಾ ಟೈರ್ಡ್ ಆಗಿದ್ದೀನಿ, ಬಹಳ ಸುಸ್ತಾಗಿದ್ದೀನಿ, ಹೋಗಿ ಮನೆಗೆ ಹೋಗಿ ಸ್ವಲ್ಪ ನಿದ್ರೆ ಮಾಡ್ತೀನಿ ಅಂತ ಆತನು ಹೇಳಲಿಲ್ಲ. ವಾಕ್ಯ ಹೇಳುತ್ತೆ, ಅವರೆಲ್ಲರನ್ನ ಕಳಿಸಿಬಿಟ್ಟು ಒಬ್ಬನೇ ಅಡುಗೆನಲ್ಲಿ ಹೋದನು, ಒಬ್ಬನೇ ಪ್ರಾರ್ಥನೆ ಮಾಡುವುದಕ್ಕೆ ಆತನು ಹೋದನು. ನೋಡಿ, ನಾವು ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡೋದು ಎಷ್ಟು ಬಹಳ ಪ್ರಾಮುಖ್ಯ. ಯೇಸು ಸ್ವಾಮಿ ಅಲ್ಲಿಂದ ತಂದೆಯಿಂದ ಬಲ ಹೊಂದ್ಕೊಳ್ತಾ ಇದ್ದ, ಇಲ್ಲಿ ಜನರಿಗೆ ಬಂದು ಬಿಡುಗಡೆ ಮಾಡ್ತಾ ಇದ್ದ. ಅಲ್ಲಿಂದ ಬಲವನ್ನು ಹೊಂದ್ಕೊಳ್ತಾ ಇದ್ದ, ಜನರಿಗೆ ಬಂದು ಬಿಡುಗಡೆ ಮಾಡ್ತಾ ಇದ್ದ. ಇನ್ನೊಂದು ಮಾತು ಹೇಳ್ಬೇಕಾದ್ರೆ, ಅಲ್ಲಿ ಚಾರ್ಜ್ ಮಾಡ್ಕೊಳ್ತಾ ಇದ್ದ, ಇಲ್ಲೆಲ್ಲ ಜನರಿಗೆ ಪ್ರಕಾಶವನ್ನ ಬೆಳಕನ್ನ ಕೊಡ್ತಾ ಇದ್ದ. ಈಗ ಬಹಳ ಜನ ಇಲ್ಲಿ ಚಾರ್ಜೇ ಮಾಡ್ಕೊಳ್ಳಲ್ಲ, ತಂದೆ ಹತ್ರ ಚಾರ್ಜ್ ಇಲ್ಲ, ಅದು ಜನರಿಗೆ ಹೋಗಿ ಪ್ರಕಾಶ ಕೊಡ್ಲಿಕ್ಕೆ ಹೋಗ್ತೀವಿ, ಎಲ್ಲಿ ಆಗುತ್ತೆ? ಬಲವಾಗಿ ಪ್ರಾರ್ಥನೆ ಮಾಡಕ್ ಹೋಗುತ್ತೆ, ಎಲ್ಲಿ ಆಗುತ್ತೆ? ಹೌದಲ್ವಾ? ಚಾರ್ಜ್ ಇದ್ರಲ್ಲ ಲೈಟ್ ಬರೋದು, ಇಲ್ಲೊಂದು ಚಾರ್ಜ್ ಬಹಳ ಕಡಿಮೆ ಇದ್ರೆ ಲೈಟ್ ಹೆಂಗಿರ್ತದೆ? ಡಿಮ್ ಇರ್ತದೆ, ಹೌದಲ್ವಾ? ಯೇಸು ಸ್ವಾಮಿ ಲೋಕದಲ್ಲಿ ಚಾರ್ಜ್ ಅನ್ನು ಮಾಡ್ಕೊಳ್ತಾ ಇದ್ದ. ಆಲ್ ನೈಟ್ ಪ್ರಾರ್ಥನೆಯಲ್ಲಿ, ತನ್ನ ಸೇವೆಯಲ್ಲಿ ಬಿಡುವು ಮಾಡಿಕೊಂಡು ಪ್ರಾರ್ಥನೆ ಮಾಡಿದ ಸಮಯ ಕಳೀತಾ ಇರುವುದರಿಂದ ಆತನ ಲೋಕದಲ್ಲಿ ಬಲವಾಗಿ ಸೇವೆಯನ್ನ ಮಾಡಿದ್ದಾನೆ. ಶೋಧನೆಗಳ ಮೇಲೆ ಜಯ ನನಗೆ ಬೇಕು. ನಾನು ಪ್ರಾರ್ಥನೆ ಮಾಡುವಾಗ ಅನೇಕರ ಗುಣ ಆಗಬೇಕು. ನಾನು ಪ್ರಾರ್ಥಿಸುವಾಗ ಅನೇಕ ದೆವ್ವಗಳು ಎದ್ದು ಬರಬೇಕು. ನಾನು ಪ್ರಾರ್ಥನೆ ಮಾಡುವಾಗ ಎಲ್ಲ ದುಷ್ಟ ಶಕ್ತಿಗಳು ಹೋಗಬೇಕು ಅನ್ನುವಂಥ ಒಂದು ಅಭಿಷೇಕದ ಒಂದು ಆಸೆ ಯಜ್ಜನಿಗೆ ಆಸೆ ಇದೆ. ಹಾಗಾದ್ರೆ ಯೇಸು ಸ್ವಾಮಿ ಮಾಡಿದ ಹಾಗೆ ಪ್ರಾರ್ಥನೆ ನಾವು ಮಾಡಬೇಕು. ನಿನ್ನ ಹಾಗೆ ಪ್ರಾರ್ಥನೆ ಕಲಿಸುವವರು ಯಾರು ಇಲ್ಲಯ್ಯ, ನಾನು ನಿನ್ನನ್ನು ನೋಡಿ ಕಲಿಯುತ್ತೇನೆ ಎಂಬುದಾಗಿ ಹೇಳುವ ನಿನ್ನಂತೆ ಯಾರು ಇಲ್ಲ, ಯೇಸು ನಿನ್ನಂತೆ ಯಾರು ಇಲ್ಲ, ಭೂಮಿಯಲ್ಲಿ ಸ್ವರ್ಗದಲ್ಲಿ ತಂದೆ ಮುಂದೆ ಪ್ರಾರ್ಥಿಸುವಂತವನು ನಿನ್ನಂತೆ ಯಾರು ಇಲ್ಲ, ನಮಗಾಗಿ ವಿಜ್ಞಾಪನೆ ಮಾಡುವವನು ನಿನ್ನಂತೆ ಯಾರು ಇಲ್ಲ, ಯೇಸು ನಿನ್ನಂತೆ ಯಾರು ಇಲ್ಲ. ಹೌದು ಸ್ವಾಮಿ. ಭೂಮಿಯಲ್ಲಿ ಸ್ವರ್ಗದಲ್ಲಿ ಯೇಸು ನಿನ್ನಂತೆ ಯಾರು ನಿನ್ನಂತೆ ಯಾರು ಇಲ್ಲಯ್ಯ, ಯೇಸು ನಿನ್ನಂತೆ ಯಾರು ಇಲ್ಲ. ಯೇಸು ಯೇಸು ನೀನಿಲ್ಲದೆ ನನಗೆ ಬಿಡುಗಡೆ ಇಲ್ಲ, ನೀನಿಲ್ಲದೆ ನನಗೆ ನೆಮ್ಮದಿ ಇಲ್ಲ. ಹೇಳುವ, ನೀನಿಲ್ಲದೆ ನನಗೆ, ನೀನಿಲ್ಲದೆ ನನಗೆ ನೀನೇ ಮಾರ್ಗ, ನೀನೇ ಸತ್ಯ, ನೀನೇ ಜೀವ యేసయ్య. ಹೇಳುವ ಎಲ್ಲರೂ ಸೇರಿ, ನೀನೇ. ಹೌದು ದೇವ್ರೆ, ನೀ ಕೊಡುವೆ ನನಗೆ ಸಮಾಧಾನ, ನೀ ಕೊಡುವೆ ನನಗೆ, ನೀ ಕೊಡುವೆ ಸಮಾಧಾನ, ನೀ ಕೊಡುವೆ ಸಂತೋಷ, ನೀನೇ ಮಾರ್ಗ, ನೀನೇ ಸತ್ಯ. ಹೇಳುವ, ಜೀವವೇಸಯ್ಯ, ನೀನೇ ಮಾರ್ಗ, ನೀನೇ ಸತ್ಯ,
ನೀನಿಲ್ಲದೆ ನನಗೆ ನೆಮ್ಮದಿ ಇಲ್ಲ, ನೀನಿಲ್ಲದೆ ನನಗೆ ನೆಮ್ಮದಿ ಇಲ್ಲ, ನೀನಿಲ್ಲದೆ ನನಗೆ ಬಿಡುಗಡೆ ಇಲ್ಲ, ನೀನಿಲ್ಲದೆ. ಹೌದು, ನೀನು ಬೇಕು ದೇವ್ರೆ. ನೀನೇ ಮಾರ್ಗ, ನೀನೇ ಹೇಳುವ, ನನಗೆ ಮಾರ್ಗ ದಾರಿ ನೀನೇ ಸ್ವಾಮಿ ಎಂಬುದಾಗಿ. ನೀನೇ ನೀನೇ ಸತ್ಯ, ನೀನೇ ಜೀವ యేసయ్య, ನನಗೆ ನೀನೇ ಮಾರ್ಗ, ನೀನೇ. ಹೌದು ಸ್ವಾಮಿ.